ಪಕ್ಷ ಕರ್ನಾಟಕ ನಮ್ಮ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಹೋರಾಟವನ್ನು ಪ್ರಾರಂಭ ಮಾಡಿದರು. ಈ ಹೋರಾಟವನ್ನು ಏನು ಒಂದು ಬಿ ನಾಗೇಂದ್ರ ಅವರು ಮಂತ್ರಿ ಪದ ಕೊಟ್ಟಿದ್ದಾರೆ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಯಾಕೆ ಹಿಂದೆ ಅವರೇ ರಾಜೀನಾಮೆ ತಗೊಂಡಿದ್ರು ಮತ್ತು ಅವರೇ ಈಗ ಮಂತ್ರಿ ಪದವನ್ನು ಮಾಡಿದ್ದಾರೆ. ಆದ ಕಾರಣ ಇಂಥ ಭ್ರಷ್ಟಾಚಾರಿಗಳು ಈ ಮಂತ್ರಿದಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ನಮ್ಮ ಹೋರಾಟ ಇವತ್ತು ಎಲ್ಲರೂ ನಾವು ಪದಾಧಿಕಾರಿಗಳು ಮತ್ತು ಮಾಜಿ ಸಂಸದರು, ಮಾಜಿ ಶಾಸಕರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಇವು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರು ಸೇರಿ ಅವರು ವಿಧಾನಸಭೆ ನಡೆಯುವುದರಿಂದ ವಿಧಾನಸಭೆಯಲ್ಲಿ ಅವರು ಧ್ವನಿಯನ್ನು ಎತ್ತಾರ. ಅಂದರೆ ಈ ಪ್ರಕಾರವಾಗಿ ನಮ್ಮ ಹೋರಾಟ. ಇದ್ರ ಜೊತೆಗೆ ಇವತ್ತು ಅಂಗವಿಕಲರ ಮಾಶಾಸನ ಕೂಡ ಬಹಳ ದಿವಸದಿಂದ ಕೊಟ್ಟಿಲ್ಲ. ಇವತ್ತು ಏನು ಒಂದು ನಮ್ಮ ಬರ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗ್ತದೆ. ಅದು ಬರ ಇವತ್ತು ಕೆಲವೊಂದು ಕಡೆ ಮಳೆ ಆಗ್ತದೆ, ಕೆಲವೊಂದು ಕಡೆ ಆಗಿಲ್ಲದಂಥ ಚಿಕಾನದಲ್ಲಿ ಇವತ್ತು ಬೆಳೆ ಕೂಡ ಎಷ್ಟೋ ರೈತರು ಕಳ್ಕೊಂಡಾರ. ಅವ್ರ ಬೆಳೆ ಪರಿಹಾರ ಕೂಡ ಕೊಡಬೇಕಾಗ್ತದೆ. ಈ ಪ್ರಕಾರ ಹಲವಾರು ಇವತ್ತು ಭ್ರಷ್ಟಾಚಾರ ಇದ್ದಂಥ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಮತ್ತು ಬಿ ನಾಗೇಂದ್ರ ರಾಜೀನಾಮೆ ಪಡೆಯಲೇಬೇಕಂತ ತಿಳ್ಕೊಂಡು ನಮ್ಮ ಹೋರಾಟ ಅದೇ. ಥ್ಯಾಂಕ್ ಯು. ಎಲ್ಲಿ ತನಕ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ಅಹೋರಾತ್ರಿ ಹೋರಾಟ. ಈ ಒಂದ ವಿಷಯ ಅನೇಕ ವಿಷಯಗಳಲ್ಲಿ ನೋಡ್ರಿ, ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನ ತನಕ ಇಷ್ಟು ಭ್ರಷ್ಟ, ಇಷ್ಟು ಕೆಳಮಟ್ಟದ ವಿಚಾರ ಮಾಡುವಂತ ಸರ್ಕಾರ ನೋಡಿಲ್ಲ. ಯಾರೋ ನೂರಾರು ಕೋಟಿಯನ್ನ ಲೂಟಿ ಮಾಡಿ ಜೈಲಿಗೆ ಹೋಗಿ ಇನ್ನ ಕೇಸ್ ನಡೆದ್ರು ಸಹ ಮತ್ತೆ ಅದನ್ನು ವಾಪಸ್ ತಗುವಂತಹ ಭಂಡ ಮತ್ತು ಅತಿ ಭ್ರಷ್ಟ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ್ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು, ಒಂದು ಉತ್ತಮವಾದಂಥ ಮಂತ್ರಿಮಂಡಲವನ್ನು ಕೊಟ್ಟು ಒಂದು ಹೊಸ ಶಕೆಯನ್ನು ಆರಂಭ ಮಾಡೋದು. ಅವರು ಮೊದಲನೇ ಬಾಲ್ನಲ್ಲೇ ಹಿಡಿದಿದ್ದಾರೆ, ಫಸ್ಟ್ ಬಾಲ್ಗೆ ವಿಕೆಟ್ ಹೋಗೈತಿ. ಹಿಂಗಾಗಿ ಏನು ಮುಂದಂತೂ ಚಲೋ ಆಗೋದಿಲ್ಲ, ಯಾಕಂದ್ರೆ ಪ್ರಾರಂಭನ ಸರಿಯಾಗಿ ಆಗಲಿಲ್ಲ. ಹಿಂಗಾಗಿ ಈ ಸರ್ಕಾರ ಭಾಳ ದಿವಸ ಜನರ ಮನಸ್ಸಿನಾಗ ಉಳಿಯೋದಿಲ್ಲ. ಈಗಾಗಲೇ ಅನೇಕ ಸಮಸ್ಯೆಗಳು ಸಿದ್ದರಾಮಯ್ಯನವರು ಇಷ್ಟು ಸಾವಿರಾರು ಸಮಸ್ಯೆ ಮಾಡಿ ಹೋಗಿದಾರಲ್ಲ, ಆ ಸಮಸ್ಯೆ ಬಗೆಹರಿಸಾಕನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ 5 ವರ್ಷ ಬೇಕು, ಜನ ಕೊಡೋದಿಲ್ಲ. ಹಿಂಗಾಗಿ ಅದ್ರೊಳಗೆ ಮತ್ತೆ ತಾವ ಸಮಸ್ಯೆ ಮಾಡ್ಕೊಂತಾರ. ಎಲ್ಲರೂ ತಮ್ಮ ಕಾಲ ಮೇಲೆ ಕಲ್ಲು ಚೆಲ್ಕೊಂತಾರ, ಆದ್ರೆ ಇವರು ತಮ್ಮ ತೆರಿ ಮೇಲೆ ಕಲ್ಲು ಚೆಲ್ಕೊಂತಾರ. ರಾಜೀನಾಮೆ ಕೊಡಿಸ್ತಕ್ಕ ರಾತ್ರಿ ನೀವು ಬಂದು ನೋಡ್ರಿ, ಎಲ್ಲರೂ ಇರ್ತೀವಿ ನಾವು. ಸರ್ಕಾರನ ಅನೇಕ ತಪ್ಪುಗಳು ಮಾಡಾತದ. ಆ ತಪ್ಪುಗಳನ್ನ ಜನರಿಗೆ ಹೇಳಿ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಐತೆ ಅಂತ ಇಲ್ಲಿ ಬಂದ. ಇವತ್ತು ರಾತ್ರಿನ ಇಲ್ಲೇ ರಾವ್ ವಸ್ತಿ ಇನ್ನೂ ಭಾಳ ವಿಕೆಟ್ ಹೋಗ್ತವೆ. ಫಸ್ಟ್ ಬಾಲ್ ಒಂದು ವಿಕೆಟ್ ಇದೆ, ವಿಕೆಟ್ ಭಾಳ ಹೋಗ್ತವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.